ಟೈನಿ ಬೈಟ್ಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಬಿಸ್ನೆಸ್ನ? ಸರ್ 2 years ಇಂದ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ರೇಷಿಯೋ ಎಷ್ಟಿದೆ? 1.5 lakh ಎಕ್ಸ್ಪೆನ್ಸಿವ್ ಹೋಗೋದು. 1.5 lakh ಎಕ್ಸ್ಪೆನ್ಸಿವ್ ಹೋದರೆ ನಮ್ಗೆ ಏನಂದ್ರೂ 1 lakh ಪ್ರಾಫಿಟ್ ಇರುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಒಬ್ಬರೇ ಇದನ್ನು ಸ್ಟಾರ್ಟ್ ಮಾಡಿದ್ದು? ಹೌದು. ಜೊತೆಗೆ ಹೆಲ್ಪ್ ಜೊತೆಗೆ ಯಾರೂ ಹೆಲ್ಪ್ ಇರಲಿಲ್ಲ, ಲೈಕ್ ಎಂಪ್ಲಾಯ್ಸ್ ಅಂತ ಯಾರು ಇಟ್ಕೊಂಡಿಲ್ಲ, ಒಬ್ಬನೇ ಸ್ಟಾರ್ಟ್ ಮಾಡಿದೆ. 27 ಇಯರ್ಸ್ಗೆ ಎಷ್ಟು ದೊಡ್ಡ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ? ಓಕೆ, ಏನು ಇಷ್ಟೊಂದು ಮೋಟಿವೇಶನ್ ಸಿಕ್ತು ನಿಮಗೆ? ಮೋಟಿವೇಶನ್ ಅನ್ನೋಕ್ಕಿಂತ ನಾವು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅನ್ನೋದೊಂದು ಗೋಲ್ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಬನಶಂಕರಿ BDA ಕಾಂಪ್ಲೆಕ್ಸ್ ಅಲ್ಲಿ ಟೈನಿ ಬೈಟ್ಸ್ ಅಂತ ಇದೆ. ನಾನು ಇವತ್ತು ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಸ್ಯಾಂಡ್ವಿಚ್ ಸಿಗುತ್ತೆ, ಪಿಜ್ಜಾ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಫಿಲ್ಟರ್ ಕಾಫಿ ಸಿಗುತ್ತೆ ಅಂಡ್ ಜ್ಯೂಸ್ ಕೂಡ ಸಿಗುತ್ತೆ. ಅಂಡ್ ನಾನು ಇವತ್ತು ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆ ಬಿಸ್ನೆಸ್ ಓನರ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಬನ್ನಿ. ಹಾಯ್ ಬ್ರೋ. ಹಾಯ್ ಸರ್. ನಿಮ್ಮ ಹೆಸರು? ಲಿಖಿತ್. ನಿಮ್ಮ ಏಜ್? 27. ಓಕೆ, ಟೈನಿ ಬೈಟ್ಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಬಿಸ್ನೆಸ್ನ? ಸರ್ 2 years ಇಂದ ಮಾಡ್ತಾ ಇದ್ದೀವಿ. ಓಕೆ, ಮುಂಚೆ ಚಿಕ್ಕದಾಗಿತ್ತು. ಇವಾಗ ಒಂದು 6 months ಬ್ಯಾಕ್ ಇಂದ ನಾವು ಆಲ್ಟ್ರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ವಿ, ದೊಡ್ಡದಾಗಿ ಮಾಡಿದ್ವಿ. ಓಕೆ, ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಲೈಕ್ ಅದಕ್ಕೆ ಮುಂಚೆ ಕೋವಿಡ್ ಎಲ್ಲ ಇತ್ತು. ಸೊ ಆಮೇಲೆ ಅದಕ್ಕೂ ಮುಂಚೆ ಒಂದು ಜಾಬ್ಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಕಲಿತು ಆದಮೇಲೆ ನಾನು ಕೋವಿಡ್ ಎಲ್ಲ ಮುಗ್ದಾದ್ಮೇಲೆ ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ ಬ್ರೋ. 27 ಇಯರ್ಸ್ಗೆ ಎಷ್ಟು ದೊಡ್ಡ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಏನು ಇಷ್ಟೊಂದು ಮೋಟಿವೇಶನ್ ಸಿಕ್ತು ನಿಮಗೆ? ಮೋಟಿವೇಶನ್ ಅನ್ನೋಕ್ಕಿಂತ ನಾವು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅನ್ನೋದೊಂದು ಗೋಲ್ ಇರುತ್ತೆ. ಸೊ ಆ ಇದರಿಂದ ಏನಾದರೂ ಮಾಡೋಣ ಅಂತ ಮಾಡಿದ್ದೀನಿ ಸರ್. ಓಕೆ ಓಕೆ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ಹೌದು, ಇಲ್ಲಿ ಬಂದು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ನಿಜ. ಏನು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಬೇರೆಯವ್ರ ಕೈ ಕೆಲಸ ಮಾಡೋದಕ್ಕೂ ನೀವೇ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಬೇರೆಯವ್ರಿಗೆ ಕೆಲಸ ಕೊಡೋದಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಸರ್ ಡಿಫ್ರೆನ್ಸ್ ಅನ್ನೋಕ್ಕಿಂತ ನಾವು ಒಂದು ಕಡೆ ಕೆಲಸ ಮಾಡಿದೆ ಅಂದರೆ ಒಂದು ವಿಷಯ ಕಲಿಬೋದು, ಬಟ್ ನಾವು ಸ್ವಂತ ಮಾಡಿದೆ ಅಂದರೆ ಅರ್ನ್ ಮಾಡ್ಬೋದು, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಸರ್. ನೀವು ಕೆಲಸ ಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನೀವು ಇದೇ ಬಿಸ್ನೆಸ್ನ ಮಾಡಬೇಕು ಅಂತ ಯಾಕೆ ಅನಿಸ್ತು? ಲೈಕ್ ಸ್ಟಾರ್ಟಿಂಗಲ್ಲೇ ಸ್ಮಾಲ್ ಬಜೆಟಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಮಾಲ್ ಬಜೆಟಿಂದಲೇ ಸ್ಟಾರ್ಟ್ ಮಾಡಿದೆ ಸರ್. ಓಕೆ ಓಕೆ, ಬಿಗ್ ಬಜೆಟ್ ಹಾಕಿ ಲೈಕ್ ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೇನೂ ಇರ್ಬೋದು. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಬಜೆಟ್ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಓಕೆ, ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಬಿಸ್ನೆಸ್ ಮಾಡಬೇಕು ಅಂದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ? ಸ್ಟಾರ್ಟಿಂಗಲ್ಲೇ ನಾನು ಆಲ್ಮೋಸ್ಟ್ ಒಂದು ಚಿಕ್ಕದಾಗಿದ್ದಾಗ 3 lakhs ಇನ್ವೆಸ್ಟ್ ಮಾಡಿದ್ದೆ. ಓಕೆ, ಸೊ ಇವಾಗ ಒಂದು 11 lakhs 12 lakhs ಇನ್ವೆಸ್ಟ್ ಮಾಡಿದ್ದೀನಿ ಸರ್ ಇವಾಗ ಪ್ರೆಸೆಂಟ್. ಓಕೆ, ಆಮೇಲೆ ಗೌರ್ಮೆಂಟಿಂದ ಏನೇನು ಲೈಸೆನ್ಸ್ ತೊಗೊಂಡಿದ್ದೀರಿ? ಗೌರ್ಮೆಂಟಿಂದ BBMP ಲೈಸೆನ್ಸ್ ಬರುತ್ತೆ, ಫುಡ್ ಲೈಸೆನ್ಸ್ ಬರುತ್ತೆ, ಲೇಬರ್ ಲೈಸೆನ್ಸ್ ಬರುತ್ತೆ, ಟ್ರೇಡ್ ಲೈಸೆನ್ಸ್, GST ಎಲ್ಲ ಮಾಡ್ತೀವಿ ಸರ್. ಓಕೆ ಓಕೆ, ಏನೇನೆಲ್ಲ ಸೇಲ್ ಮಾಡ್ತೀರಾ ಸರ್ ಇಲ್ಲಿ? ಸರ್ ನಾವು ಇವಾಗ ಫಿಲ್ಟರ್ ಕಾಫಿ ಸ್ಟಾರ್ಟ್ ಮಾಡಿದ್ದೀರಿ. ಓಕೆ, ಸ್ಯಾಂಡ್ವಿಚಸ್ ಇದೆ, ಬರ್ಗರ್ಸ್ ಇದೆ, ಫ್ರೈಡ್ ಐಟಮ್ಸ್, ಮೇಕ್ ಫ್ರೈಡ್ ಐಟಮ್ಸ್ ಬರುತ್ತೆ, ಲೈಕ್ ಮ್ಯಾಗಿ ಮಾಡ್ತೀರಿ, ಫ್ರೆಶ್ ಫ್ರೂಟ್ ಜ್ಯೂಸ್ ಮಾಡ್ತೀರಿ, ಐಸ್ ಕ್ರೀಮ್ ಮಿಲ್ಕ್ ಶೇಕ್ಸ್ ಮಾಡ್ತೀರಿ. ಐಡಿಯಲ್ ಕಂಪ್ನಿ ಇದೆ ನಮ್ಮದು, ಐಡಿಯಲ್ ಐಸ್ ಕ್ರೀಮ್ ಇದೆ ನಮ್ಮದು. ಸೊ ಅವ್ರದ್ದೇ ಐಸ್ ಕ್ರೀಮ್ಸ್ ಎಲ್ಲ ನಾವು ಸೇಲ್ ಮಾಡ್ತೀವಿ ಸರ್. ಓಕೆ ಓಕೆ, ಏನು ತುಂಬ ಫಾಸ್ಟ್ ಮೂವಿಂಗ್ ಇದೆ ಇಲ್ಲಿ? ಸೊ ಫಾಸ್ಟ್ ಮೂವಿಂಗ್ ಇವಾಗ ವೆದರ್ ಇದಕ್ಕೆ ಡಿಪೆಂಡ್ಸ್ ಅಪಾನ್ ವೆದರ್ ಆಗುತ್ತೆ. ಇವಾಗ ವೆದರ್ ತುಂಬ ಹಾಟ್ ಇರೋದ್ರಿಂದ ಜ್ಯೂಸಸ್ ಮೂವಿಂಗ್ ಜಾಸ್ತಿ ಇರುತ್ತೆ. ಲೈಕ್ ಮಳೆ ಬಂದಾಗ, ಚಳಿ ಇದ್ದಾಗ ಸ್ಯಾಂಡ್ವಿಚ್ಚು, ಬರ್ಗರು, ಮ್ಯಾಗಿ ಆ ಥರ ಜಾಸ್ತಿ ಮೂವೀಸ್. ಓಕೆ ಓಕೆ ಸರ್, ಓಕೆ ಓಕೆ, ಅಂದರೆ ಜಾಸ್ತಿ ಅಂದರೆ ವೆದರ್ ಡಿಪೆಂಡ್ಸ್ ಅಪಾನ್ ವೆದರ್. ಕಾಲೇಜೆಲ್ಲ ಇಲ್ಲೇ ಇದೆ ಸರೌಂಡಿಂಗಲ್ಲೇ, ಮತ್ತು ಈವ್ನಿಂಗ್ಸ್ ಆದರೆ ವಾಕಿಂಗ್ ಕಸ್ಟಮರ್ಸ್ ಬರ್ತಾರೆ. ಸೊ ಅದರಿಂದ ಹಾಟ್ ವೆದರ್ಗೆ ಜ್ಯೂಸ್, ಐಸ್ ಕ್ರೀಮ್ಸ್ ಸೇಲ್ ಆಗುತ್ತೆ. ಲೈಕ್ ಮಳೆ ಏನಾದ್ರು ಬಂದಾಗ ಅವಾಗ ಸ್ಯಾಂಡ್ವಿಚಸ್ ಎಲ್ಲ ಮೂವ್ ಆಗುತ್ತೆ. ಓಕೆ, ನೀವು ಹೇಳಿದ್ರಿ ಕಾಲೇಜೆಲ್ಲ ಇಲ್ಲೇ ಇದೆ, ಕಾಲೇಜ್ ಹುಡುಗರೆಲ್ಲ ಬರ್ತಾರೆ ಅಂತ. ಅಂದರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದಾಗ ಒಂದು ಸರಿಯಾದ ಲೊಕೇಶನ್ನ ಚೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಲೊಕೇಶನ್ ತುಂಬ ನೋಡಬೇಕು, ಕಸ್ಟಮರ್ಸ್ ವಾಕಿಂಗ್ ನೋಡಬೇಕು, ಮತ್ತು ಕಾಲೇಜ್ ಇದೆಯಾ ಏನು ಎಲ್ಲ ನೋಡಬೇಕು. ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೊಕೇಶನ್ ಸೆಟ್ ಮಾಡಬೇಕಾದ್ರೆ. ಓಕೆ ಓಕೆ, ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಒಬ್ಬರೇ ಇದನ್ನು ಸ್ಟಾರ್ಟ್ ಮಾಡಿದ್ದು? ಜೊತೆಗೆ ಹೆಲ್ಪ್? ಹೌದು, ಜೊತೆಗೆ ಯಾರೂ ಹೆಲ್ಪ್ ಇರಲಿಲ್ಲ, ಲೈಕ್ ಎಂಪ್ಲಾಯ್ಸ್ ಅಂತ ಯಾರು ಇಟ್ಕೊಂಡಿಲ್ಲ, ಒಬ್ಬನೇ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಸ್ವಲ್ಪ ನಮ್ಮ ಕಸಿನ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರು, ಅವರು ಬಂದು ಮಾಡೋದು ಎಲ್ಲ ಹೆಲ್ಪ್ ಮಾಡಿದ್ರು. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಇವಾಗ. ಎಷ್ಟು ಕಷ್ಟ ಆಯಿತು ಅಂದರೆ ಇನ್ನೂ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಧೈರ್ಯ ತೊಗೊಂಡು ಮಾಡ್ತಾ ಇದ್ದೀರಾ? ಕಷ್ಟ ಇದೆ ಸರ್, ಕಷ್ಟಪಡಬೇಕಲ್ಲ, ಲೈಫಲ್ಲೇ ರಿಸ್ಕ್ ತಗೊಳ್ಳೇಬೇಕು. ಯಾರು ಇನ್ಸ್ಪಿರೇಷನ್ ನಿಮಗೆ? ಇನ್ಸ್ಪಿರೇಷನ್ ಅಂತ ಇಲ್ಲ ಸರ್, ಕೆಲವರು ಹೇಳಿರೋ ಮಾತು, ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ, ಆ ಥರ ಕೆಲವೊಂದು ಮಾತುಗಳಿಗೆ ನಮಗೆ ಇನ್ಸ್ಪಿರೇಷನ್ ಆಗಿದೆ ಸರ್. ಓಕೆ ಓಕೆ, ಸೂಪರ್ ಸೂಪರ್. ಓಕೆ, ಎಲ್ಲ ತಂದೆ ತಾಯಿ ಆಶೀರ್ವಾದ, ದೇವ್ರ ಕೃಪಾ ಎಲ್ಲ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ? ಸರ್ ಇವಾಗ ಆಲ್ಮೋಸ್ಟ್ ಒಂದು 6 to 7 members ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಟೈಮ್ ಜೊತೆಗೆ ನಾನು ಇರ್ತೀನಿ ಎಲ್ಲ.
ಟೈಮಿಂಗ್ಸ್ ನಮ್ಮದು 8 o'clock ಓಪನ್ ಆಗುತ್ತೆ. ಹಾ. ಪ್ರಿಪ್ರೇಷನ್ಗೆ ಒನ್ ಅವರ್ ಆಗುತ್ತೆ, ಕ್ಲೀನಿಂಗ್ ಪ್ರಿಪ್ರೇಷನ್ಗೆಲ್ಲ 1 hour ಬೇಕು. 9 o'clock ಇಂದ ಕಂಪ್ಲೀಟ್ ಎಲ್ಲ ಅವೈಲಬಲ್ ಇರುತ್ತೆ. ಕ್ಲೋಸಿಂಗ್ ನಮಗೆ ಒಂದು 12:30 1 o'clock ಮಾಡ್ತೀವಿ ಸರ್. ಓಕೆ ಡೇ ಟು ಡೇ ನಿಮಗೆ ಆಪರೇಷನ್ ಕಾಸ್ಟ್ ಎಷ್ಟಾಗುತ್ತೆ? ಅಂದರೆ ರಾ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ನಮ್ಗೆ ಏನಂದ್ರೆ ಒಂದು 5,000 ಆಗುತ್ತೆ, 5,000 ಮೇಲೆ ಆಗುತ್ತೆ. ಓಕೆ ಆ್ಯಂಡ್ ಈಗ ಯಾರೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆಲ್ಲ ಜನ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಜನ ಬಂದ್ರೆ ಅಲ್ವಾ ನಮ್ಗೆ ಬಿಸ್ನೆಸ್ ಆಗೋದು. ಅಂಥ ಜನನ ಸಂಪಾದನೆ ಮಾಡ್ಕೊಳ್ಳೋದು ಹೆಂಗೆ ಅಂತ, ಲಾಯಲ್ ಕಸ್ಟಮರ್ನ ಸಂಪಾದನೆ ರಿಪೀಟ್ ಕಸ್ಟಮರ್ ತುಂಬಾ ಅವ್ರನ್ನ ರಿಪೀಟ್ ಬರಬೇಕು ಅಂತ ಇದು ಮಾಡಬೇಕಂದ್ರೆ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಯಾವ ಥರ ಸರ್ವ್ ಮಾಡಬೇಕು ಅಂತೆಲ್ಲ ತಿಳಿದಿರ್ಬೇಕು ಸರ್. ಚೆನ್ನಾಗಿ ಮಾತಾಡ್ಬೇಕು ಅವ್ರ ಹತ್ರ, ಚೆನ್ನಾಗಿ ರಿಪ್ಲೈ ಮಾಡಬೇಕು. ಅವ್ರಿಗೆ ಏನೇ ಇದಾದರೂ ಈಗ ನಮ್ಮ ಎಂಪ್ಲಾಯೀಸ್ ಏನಾದ್ರು ತಪ್ಪು ಮಾಡಿದ್ರೆ ನಾವು ಯಾವ ಥರ ಸರಿ ಮಾಡಬೇಕು, ಅವ್ರಿಗೆ ಸಾರಿ ಕೇಳೋದೇ ಆಗಲಿ ಅಥವಾ ಅವ್ರಿಗೆ ಓಕೆ ಸರ್ ಇಟ್ಸ್ ಓಕೆ ಥ್ಯಾಂಕ್ ಯು ಬೇಡ ಸರ್ ಸಾರಿ ಸರ್ ಇದನ್ನು ಮಾಡ್ಕೊಡ್ತೀವಿ ಏನಾದ್ರು ಚೆನ್ನಾಗಿ ರಿಪ್ಲೈ ಮಾಡಿದನ ಅವ್ರನ್ನ ಹ್ಯಾಪಿಯಾಗಿ ಕಳಿಸ್ಕೊಡ್ಬೇಕು ಅಷ್ಟೇ. ತಿರ್ಗಾ ಬರ್ತಾರ ಚೆನ್ನಾಗಿ ಮಾತಾಡಿದ್ರಪ್ಪ, ನಮ್ಮನ್ನೂ ಒಂದು ಫ್ರೆಂಡಾಗಿ ಟ್ರೀಟ್ ಮಾಡಿದ್ರು ಆ ಥರ ತಿರ್ಗಾ ಬರ್ತಾರ ಅದು. ಓಕೆ ಮಾರ್ಕೆಟಿಂಗ್ ಹೆಂಗೆಲ್ಲ ಮಾಡಿದೆ ಸರ್ ನೀವು? ಸರ್ ನಾವು ಮಾರ್ಕೆಟಿಂಗ್ ಇಂದ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್. ಓಕೆ ಮಾರ್ಕೆಟಿಂಗ್ ಮಾಡಬೇಕು. ಆ್ಯಕ್ಚುಲಿ ಮಾರ್ಕೆಟಿಂಗ್ ಮಾಡಿದ್ರೆ ಈ ಸೋಷಿಯಲ್ ಮೀಡಿಯಾ ಇವಾಗ ತುಂಬ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಮಾರ್ಕೆಟಿಂಗ್ ಮಾಡಬೇಕು. ಸೊ ನಾವಿನ್ನ ಮಾರ್ಕೆಟಿಂಗ್ ಮಾಡಿಲ್ಲ. ಮಾರ್ಕೆಟಿಂಗ್ ಮಾಡಿದ್ರೆ ನಮಗೆ ಕಸ್ಟಮರ್ಸ್ ಚೆನ್ನಾಗಿ ರಿಪ್ಲೈ ಕೊಡ್ತಿದ್ದಾರೆ, ನಾವು ಚೆನ್ನಾಗಿ ಅದೇ ಥರ ಸರ್ವ್ ಮಾಡ್ತಾಯಿದ್ದೀರಿ. ಕಾಲೇಜ್ ಕಸ್ಟಮರ್ಸ್ ಆಗಲಿ ನಮಗೆ ವಾಕಿಂಗ್ ಕಸ್ಟಮರ್ಸ್ ಆಗಲಿ ತುಂಬ ಚೆನ್ನಾಗಿದೆ ಅಂತ ರಿಪ್ಲೈ ಮಾಡಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಸೊ ನಾವು ಆ ಉದ್ದೇಶದಿಂದ ನಾವು ಸೋಷಿಯಲ್ ಮೀಡಿಯಾ ಆಗಲಿ ಯಾವ ಮಾರ್ಕೆಟಿಂಗ್ ಆಗಲಿ ಮಾಡೋಕ್ಕೆ ಹೋಗಿಲ್ಲ ನಾವು. ಬಟ್ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ಇನ್ನು ತುಂಬ ಜನಕ್ಕೆ ತಲುಪಬೇಕು, ನಾವು ಯಾವ ಥರ ಟೇಸ್ಟ್ ಕೊಡ್ತಾ ಇದ್ದೀರಿ, ಏನು ಕೊಡ್ತಾ ಇದ್ದೀರಿ ಅಂತ ತುಂಬ ಜನಕ್ಕೆ ತಲುಪಬೇಕಾಗಿದೆ. ಸೊ ಮಾರ್ಕೆಟಿಂಗ್ ಮಾಡಲೇಬೇಕು. ತುಂಬ ಖುಷಿ ಆಯಿತು. ಅಂದರೆ ನೀವು ಮಾರ್ಕೆಟಿಂಗಿಂದ ಹೆಚ್ಚಾಗಿ ವರ್ಡ್ ಆಫ್ ಮೌತ್ ಮೇಲೆ ಡಿಪೆಂಡ್ ಆಗಿದ್ದೀರಾ. ಬಂದಿರೋ ಕಸ್ಟಮರ್ಸ್ ಅವರೇ ಇನ್ನೊಂದು 4 ಜನ ಕೇಳಿ ಅಂತ. ಅದೇ ಬೆಸ್ಟ್ ಮಾರ್ಕೆಟಿಂಗ್. ನೀವು ಎಷ್ಟು ಕಸ್ಟಮರ್ ಮಾಡೋಕ್ಕೆ ತುಂಬ ಖುಷಿ. ಮೌತ್ ಟು ಮೌತ್ ಹೋದರೆ ಅದೇ ಬೆಸ್ಟ್ ಮಾರ್ಕೆಟಿಂಗ್ ಅಂತ ನಾನು ಅನ್ಕೋತೀನಿ. ಬಟ್ ಇವಾಗಿರೋ ಯೂತ್ಸ್ ಎಲ್ಲ ಸೋಷಿಯಲ್ ಮೀಡಿಯಾಲೇ ಇರ್ತಾರೆ. ಸೊ ಸೋಷಿಯಲ್ ಮೀಡಿಯಾನೂ ಇಂಪಾರ್ಟೆಂಟ್ ಇದೆ, ಮಾರ್ಕೆಟಿಂಗ್ ಮಾಡಬೇಕು. ಈಗ ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ಈಗ ನಿಮ್ಮನ್ನು ನೋಡ್ಬಿಟ್ಟು ನಿಮ್ಮಿಂದ ಇನ್ಸ್ಪೈರ್ ಆಗಿ ಈ ಥರದೊಂದು ಏನಾದ್ರು ಅವ್ರು ಶಾಪ್ ಹಾಕೋಬೇಕು ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಅಂದಾಜು ಪ್ರಾಫಿಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಪ್ರಾಫಿಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗಲ್ಲಿ ಈ ಮಂತ್ ಎಕ್ಸ್ಪೆನ್ಸಿವ್ ಆಗಿರ್ತೀವಿ, ನೆಕ್ಸ್ಟ್ ಮಂತ್ ಅದೇ ಎಕ್ಸ್ಪೆನ್ಸಿವ್ ಆಗುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಪ್ರಾಫಿಟ್ ಅನ್ನೋಕ್ಕಿಂತ ನಾವು ಇಲ್ಲಿ ಲೇಬರ್ಸು ಮೇಂಟೈನ್ ಮಾಡಬೇಕು, ಮತ್ತು ರೆಂಟು ನೋಡಬೇಕು, ಎಲ್ಲ ಎಕ್ವಿಪ್ಮೆಂಟ್ಸ್ ಏನೇನು ತರಬೇಕು. ನೆಕ್ಸ್ಟ್ ತಿಂಗಳಿಗೆ ನಾವು ಏನೋ ಒಂದು ಐಡಿಯಾ ಇರುತ್ತೆ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಅವಾಗ ಪ್ರಾಫಿಟ್ ಕಮ್ಮಿ ಆಗ್ಬೋದು, ಇಲ್ಲ ಜಾಸ್ತಿನೇ ಆಗ್ಬೋದು. ಬಟ್ ಪ್ರಾಫಿಟ್ನ ಒಂದು 3 to 6 months ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಸರ್. ಎಕ್ಸ್ಪೆಕ್ಟ್ ಮಾಡ್ದಿರ ನಾವು ಮಾಡಿದ್ರೆ ಆಮೇಲೆ 6 months ಆದಮೇಲೆ ನಾವು ಪ್ರಾಫಿಟ್ ಬರ್ತಿದೆ ನಮಗೆ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮೂವ್ ಆನ್ ಆಗ್ತೀವಿ ಸರ್. ಓಕೆ ಅಂದರೆ ಈಗ ಒಂದು ಆ್ಯಾವ್ರೇಜ್ ಆಗಿ ನೀವು ಆಗಲೇ 3 to 4 ಇಂದ ಸ್ಟಾರ್ಟಿಂಗ್ ಮಾಡಿದ್ರಿ. ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಆಗಿದೆ, ಎಷ್ಟು ಮಾಡ್ಬೋದು ಅಂತ ಆ್ಯಾವ್ರೇಜ್? ನಾನು 3 to 4 lakhs ಇನ್ವೆಸ್ಟ್ ಮಾಡಿದಾಗ ಫಸ್ಟ್ ಚಿಕ್ಕದಾಗಿ ಮಾಡಿದಾಗ ನಾನು ಫಸ್ಟ್ ಮಂತ್ ನಾನು 18,000 ಅರ್ನ್ ಮಾಡಿದೆ ಸರ್. ವಿತೌಟ್ ಲೇಬರ್ ಏನು ಕರೆಂಟ್ ಚಾರ್ಜ್ ಆಗಲಿ ಕಂಪ್ಲೀಟ್ ಎಲ್ಲ ರೆಂಟ್ ಎಲ್ಲ ಪೇ ಮಾಡಿ ನಾನು 18,000 ಅರ್ನ್ ಮಾಡಿದೆ. ಬಟ್ ಸೇಲು ಅವತ್ತು ನಾರ್ಮಲ್ ಆಗಿತ್ತು ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಅಲ್ಲ. ಸೊ ಸೆಕೆಂಡ್ ಮಂತ್ ಇನ್ಕ್ರೀಸ್ ಆಯಿತು, 30,000. ನೆಕ್ಸ್ಟ್ ಮಂತ್ 50,000. ಅದೇ ಥರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ವಿತೌಟ್ ಲೇಬರ್ ನಾನು ಅವತ್ತು ಮಾಡಿದ್ದು. ನೆಕ್ಸ್ಟ್ ಲೇಬರ್ ಬಂದಾಗ ಒಂದು 20,000 ಡ್ರಾಪ್ ಆಗುತ್ತೆ. ತಿರ್ಗಾ ಅವಾಗ ನೆಕ್ಸ್ಟ್ ಅದು ರೆಂಟ್ ನಂಗೆ ಜಾಸ್ತಿ ಕೊಡು ಅಂತ ಹೇಳ್ತಾರೆ. ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರುತ್ತೆ. ನೋಡಿರ್ತಾರೆ ಅವಾಗ ಒಂದೊಂದ್ಸಲ ನೋಡಿದಾಗ ಅವರು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡು, ರೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಏನಾದರೂ ಹೇಳ್ತಾರೆ. ಸೊ ನಮ್ಗೆ ಅವಾಗೂ ಬರ್ಡನ್ ಆಗುತ್ತೆ, ಒಂದು 5,000 ಕಮ್ಮಿ ಆಯ್ತಲ್ಲ ನಮಗೆ ಪ್ರಾಫಿಟ್ ಅಂತ. ಸೊ ಅದನ್ನೆಲ್ಲ ಎದುರಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ಬೇಕು ಸರ್. ಅಂದರೆ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ರೇಷಿಯೋ ಎಷ್ಟಿದೆ? ಅಂದರೆ ನೀವು 10,000 ಏನಾದ್ರು ಇನ್ವೆಸ್ಟ್ ಮಾಡ್ತೀರ ಅಂದರೆ 10,000 ಮೇಲೆ ಎಷ್ಟು ಪ್ರಾಫಿಟ್ ಮಾರ್ಜಿನ್, ಎಷ್ಟು ಪರ್ಸೆಂಟ್ ಅಂತ? 10,000 ಯಾವ್ದಕ್ಕಾದ್ರು ಹಾಕಿ ಏನು ಮಾಡ್ತಾ ಇದ್ದೀರ ಅಂದರೆ ಅದ್ರ ಮೇಲೆ ಎಷ್ಟು ಪರ್ಸೆಂಟ್? ಆ ಥರ ಹೇಳೋಕ್ಕಾಗಲ್ಲ. ಬಟ್ ನಾವು ಹೆಂಗೆ ಅಂದರೆ ಮಂತ್ಲಿ ಇವಾಗಿರೋ ನಮ್ಮ ಶಾಪಲ್ಲಿ ಮಂತ್ಲಿ ಇವಾಗ ನಾವು ಏನಂದ್ರೆ ಒಂದು 1.5 lakh ಎಕ್ಸ್ಪೆನ್ಸಿವ್ ಹೋಗೋದು. 1.5 lakh ಎಕ್ಸ್ಪೆನ್ಸಿವ್ ಹೋದರೆ ನಮ್ಗೆ ಏನಂದ್ರೆ 1 lakh ಪ್ರಾಫಿಟ್ ಇರುತ್ತೆ ಸರ್. ಓಕೆ ಆ ಥರ ಬರುತ್ತೆ. ಓಕೆ ಸರ್. ಓಕೆ ಆ್ಯಂಡ್ ವಿಡಿಯೋ ನೋಡ್ತಿರೋರು ತುಂಬ ಜನ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಮುಂದೆ ಬರೋಕ್ಕೆ ಭಯ ಆಗ್ತಾ ಇರುತ್ತೆ. ಬಿಸ್ನೆಸ್ ಅಂದರೆ ಒಂಥರ ಏನೋ ದೊಡ್ಡ ಥರ ನೋಡ್ತಾರೆ, ತುಂಬ ಭಯ ಇರುತ್ತೆ, ಧೈರ್ಯ ಇರಲ್ಲ ಅಂತ. ಸೊ ನಿಮ್ಮ ಕಡೆಯಿಂದ ನೀವು ಆಲ್ರೆಡಿ 2 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಷ್ಟೊಂದು ಕಷ್ಟಗಳು ನೋಡಿರ್ತೀರಾ, ಇಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರ್ತೀರಾ. ನಿಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಈಗ ಹೊಸದಾಗಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅಂಥವ್ರಿಗೇನೋ 1-2 ಸಜೆಷನು. ಯಾಕಂದರೆ ಬಿಸ್ನೆಸ್ಸಲ್ಲಿ ಇಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಮಾಡಿಬಿಟ್ಟಿರ್ತೀರಾ, ಮುಂದೆ ಆಗಲಿ ಇಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಆವಾಗಲೇ ಬಿಸ್ನೆಸ್ ಚೆನ್ನಾಗಿ ರನ್ ಆಗೋದು. ಅಂಥದ್ದೇನೋ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್ ಬಿಸ್ನೆಸ್ ನಾನು ಇವಾಗ ಅಂಗಡಿ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಜನ ಬಂದು ಕೇಳಿದ್ದಾರೆ, ಸರ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಯಾವ ಥರ ನಾವು ಇದು ಮಾಡೋಣ? ನಾನು ಬೇರೆ ಕಡೆ ನೋಡಿದ್ದೀನಿ, ಅಂಗಡಿ ನೋಡಿದ್ದೀನಿ, ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಸಜೆಷನ್ ಏನು? ಇಲ್ಲೂ ಬಂದು ಕೇಳಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ
ಎಂಪ್ಲಾಯ್ ನಂಬಕ್ಕೆ ಹೋಗ್ಬಿಟ್ಟಿದ್ವಿ. ಯಾರೇ ನಾನು ಈ ಎಂಪ್ಲಾಯ್ನ ಇಟ್ಕೊಂಡು ನಾನು ಸುಮ್ಮನೆ ಕ್ಯಾಶ್ ಕೌಂಟ್ರಲ್ಲಿ ಕೂತ್ಕೊಂಡು ನಾನು ಅಂಗಡಿ ನಡ್ಸ್ಕೊಂಡು ಹೋಗ್ತೀನಿ, ಅಂಗಡಿನ ರನ್ ಮಾಡ್ತೀನಿ ಅಂದರೆ ಅದಾಗಲ್ಲ. ನೀವು ಮಾಡಬೇಕು, ಓನರ್ ಆದರೂ ಅವರು ಮಾಡಬೇಕು, ಅವರು ತರಕಾರಿ ಹಚ್ಚಬೇಕು, ಅವರು ಕ್ಲೀನ್ ಮಾಡಬೇಕು. ಅವಾಗಿದ್ದರೆ ಮಾತ್ರ ಅಂಗಡಿ ರನ್ ಆಗುತ್ತೆ ಚೆನ್ನಾಗಿ. ಲೈಕ್ ತುಂಬ ಜನ ಕೆಲವರು ದುಡ್ಡು ಇರೋರು ಅವರು ಮ್ಯಾನೇಜರ್ಸ್ನ ಅವರೆಲ್ಲ ಇಟ್ಕೊಂಡು ಮಾಡ್ತಾರೆ ಆ ಥರ. ಬಟ್ ನಮ್ಮ ಚಿಕ್ಕ ಮಿಡಲ್ ಕ್ಲಾಸ್ ಅವರೆಲ್ಲ ಏನು ಮಾಡಬೇಕಂದ್ರೆ ನಾವು ದುಡಿಬೇಕು, ಜೊತೆಗೆ ನಾವು ದುಡಿದ್ರೆ ನಮಗೂ ಸ್ವಲ್ಪ ಪ್ರಾಫಿಟ್ ಅನಿಸಿದೆ. ಇವಾಗ ನಾನು ದುಡಿದ್ರೆ ಇನ್ನೊಬ್ಬನ ಕೊಡೋ ಸ್ಯಾಲ್ರಿ ಕಮ್ಮಿ ಆಗುತ್ತೆ ಅವಾಗ. ಸೊ ಆ ಥರ ಮಾಡ್ಕೊಂಡು ಮಾಡ್ತೀರಂದ್ರೆ ಆರಾಮಾಗಿ ರನ್ ಮಾಡ್ಬೋದು. ಇಲ್ಲ ನಾನು ಕೆಲಸ ನೋಡಬೇಕು, ಅಲ್ಲಿ ಕಂಪ್ನಿಯಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಅದು ಕೆಲಸ ಮಾಡಬೇಕು, ಇದು ನೋಡ್ಕೊಂತೀವಿ ಅಂದರೆ ಆಗಲ್ಲ ಸರ್. ತುಂಬ ಒಳ್ಳೆ ಪಾಯಿಂಟ್ ಹೇಳಿದೆ ಸರ್. ಸೊ ನೀವು ಮಾಡ್ತೀರಾ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನನಗೂ ಗೊತ್ತು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅಂತಂದರೆ ಮಾಡ್ಬೋದು ಸರ್. ಕಷ್ಟ ಅಂತ ಏನಿಲ್ಲ, ಕಷ್ಟ ಇರುತ್ತೆ, ಬಟ್ ಫೇಸ್ ಮಾಡ್ಬೇಕಷ್ಟೆ. ತುಂಬ ಒಳ್ಳೆ ಪಾಯಿಂಟ್ಸ್ಗಳು ಹೇಳಿದ್ರಿ, ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ ಸರ್? ಈ ಶಾಪ್ನ ದೊಡ್ಡದಾಗಿ ಮಾಡ್ಬೇಕು, ಆ ಥರದ್ದು ದೊಡ್ಡದಾಗಿ ಮಾಡ್ಬೇಕು, ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಹಾಂ. ಸೊ ಇನ್ನೊಂದು ಬ್ರಾಂಚ್ ರೆಡಿ ಇದೆ, ಇನ್ನೂ ಸ್ವಲ್ಪ ಸೆಟ್ ಮಾಡಬೇಕು ಕರೆಕ್ಟಾಗಿ. ಹಾಂ. ಇನ್ನು ಜನಕ್ಕೆ ತಲುಪಬೇಕು, ನಾವು ಯಾವ ಥರ ಟೇಸ್ಟ್ ಕೊಡ್ತಾ ಇದ್ದೀರಿ ಅಂತೆಲ್ಲ ತಲುಪಬೇಕು. ತಲುಪಿದಾಗ ನಾನು ಡೆಫಿನೆಟ್ಲಿ ಇನ್ನೊಂದು ಔಟ್ಲೆಟ್ ಮಾಡಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ ಸರ್, ನಿಮ್ಮ ಎಲ್ಲ ಫ್ಯೂಚರ್ ಪ್ಲ್ಯಾನ್ಗಳಿಗೂ ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಸರ್. ನಿಮ್ಮ ಕನಸೆಲ್ಲ ನನಸಾಗಲಿ, ನಿಮ್ಮ ಬಿಸ್ನೆಸ್ ಇನ್ನೂ ಚೆನ್ನಾಗಿ ರನ್ ಆಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಬಿಸ್ನೆಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ. ನೀವು ಯಾವ ಥರ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಬಂದಾಗ ಟೈನಿ ಬೈಟ್ಸಲ್ಲಿ ವಿಸಿಟ್ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.